ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಇವತ್ತಿನ ಥರ್ಸ್ಡೇ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ. ಸೊ ಬನ್ನಿ ನನ್ನ ಜೊತೆ ಇವತ್ತು ಹೆಂಗೆ ನಾನು ಹಬ್ಬಕ್ಕೆ ರೆಡಿ ಮಾಡ್ಕೋತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಫಸ್ಟು ಇಂಡಿಯಾಯಿಂದ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತಂದಿದ್ದೆ, ಅದರಿಂದ ಡೆಕೋರೇಟ್ ಮಾಡಿದೆ. ಆಮೇಲೆ ಇದೊಂದು ಬಾಳೆ ಕಂಬ ಜರ್ಮನ್ ಸಿಲ್ವರ್ದು ನಮ್ಮಮ್ಮ ನಂಗೆ ಗಿಫ್ಟ್ ಮಾಡಿದ್ದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅದು. ಆಮೇಲೆ ಇದೊಂದು ಸ್ಮಾಲ್ ಎಲಿಫೆಂಟ್ನ ಮತ್ತೆ ನನಗೆ ಗಿಫ್ಟ್ ಮಾಡಿದ್ದು. ಏನೇನೆಲ್ಲ ಬಂದ್ಬಿಟ್ಟಿದೆ. ಈ ರಂಗೋಲಿ ನೋಡಿ ಎಷ್ಟು ಕನ್ವೀನಿಯೆಂಟು, ಎಸ್ಪೆಷಲಿ US ತುಂಬ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ USA ಮೆಜಾರಿಟಿ ಆಫ್ ದ ಕೋಕೋನಟ್ಸ್ಗೆ ಜುಟ್ಟೇ ಬರಲ್ಲ. ಸೊ ಯಾವುದೋ ಒಂದ್ರದ್ದಿತ್ತು ಜುಟ್ಟು, ಸೊ ಸ್ವಲ್ಪ ತೆಗೆದ್ಬಿಟ್ಟು ಸೂಪರ್ ಗ್ಲೂನಲ್ಲಿ ಅಟ್ಯಾಚ್ ಮಾಡಿದೆ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕಲ್ವಾ, ಹಿಂಗೆ ಬಂತದು. ಆಮೇಲೆ ಕಳ್ಸಕ್ಕೆ ಬೇಕಾಗಿರೋ ರೀತಿನಲ್ಲಿ ನನಗೆ ಯಾವ ಥರ ಇಷ್ಟ ಆಗುತ್ತೋ ಹಂಗೆ ರೆಡಿ ಮಾಡಿದೆ. ನೆಕ್ಸ್ಟು ತಟ್ಟೆನಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ, ಆಮೇಲೆ ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿದೆ ಅರಿಶಿನ ಕುಂಕುಮದಲ್ಲಿ ರಂಗೋಲಿ ಹಾಕೋಕ್ಕೆ. ಅದರ ಮೇಲೆ ಕಳಶ ಇಡೋದು, ಅದರ ಒಳಗಡೆ 5 ಹಿಡಿ ಅಕ್ಕಿ ಹಾಕಬೇಕು, 5 ಸಲ ಅರಿಶಿನ ಕುಂಕುಮ ಹಾಕಬೇಕು, ಆಮೇಲೆ 5 ಗೋಡಂಬಿ, 5 ಬಾದಾಮಿ, ಆಮೇಲೆ 1 ಆರೆಂಜ್, 1 ಬಾಳೆಹಣ್ಣು, 1 ನಿಂಬೆಹಣ್ಣು, ಆಮೇಲೆ ಬೆಳ್ಳಿದೇನಾದರೂ ಹಾಕಬೇಕಿತ್ತು, ನನ್ನ ಹತ್ರ ಸರ ಇತ್ತು ಅದು ಹಾಕಿದೆ. ಆಮೇಲೆ ಬಂಗಾರದ ಉಂಗುರ ಹಾಕಬೇಕು. ಆಮೇಲೆ 5 ಎಲೆ ಇಟ್ಬಿಟ್ಟು ಕಾಯಿ ಇಟ್ಟರೆ ರೆಡಿ. ಅರಿಶಿನ ಕುಂಕುಮಕ್ಕೆ ನಮ್ಮ ನೇಬರ್ಸನ್ನು ಕರೆದಿದ್ದೆ. ಸೊ ಅವ್ರಿಗೋಸ್ಕರ ಈ ಗಿಫ್ಟ್ ಬ್ಯಾಗು ಮತ್ತು ರವೆ ಉಂಡೆ ಮಾಡಿದೆ. ಫಸ್ಟು ತೆಂಗಿನ ತುರಿನ ರವೆಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟೆ. ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಕೊಂಡೆ. ಅದರ ಜೊತೆಗೇನೆ ಆ ಮಿಕ್ಸ್ಚರನ್ನು ಹಾಕಿದೆ. ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳಿ. ಆ ಪಾಕ ಆದಮೇಲೆ ಅದನ್ನು ರವೆ ಮಿಕ್ಸ್ಚರ್ ಇತ್ತಲ್ಲ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಈಸಿ ರಂಗೋಲಿ ನೋಡಿದೆ, ಸೊ ಅದನ್ನು ಮಾಡೋಣ ಅಂತ ಟ್ರೈ ಮಾಡಿದೆ. ಹೆಂಗಿದೆ? ಆಮೇಲೆ ಮೆಹಂದಿ ಹಾಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಸೊ ಇಂಡಿಯನ್ ಸ್ಟೋರಿಗೆ ಹೋಗಿ ಮೆಹಂದಿ ಪ್ಯಾಕೆಟ್ ತಂದು ನಾನೇ ಒಂದು ಸ್ವಲ್ಪ ಹಚ್ಕೊಂಡೆ. ಇದು ಹಬ್ಬದ ದಿನ. ಸೊ ಇವತ್ತು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಒಂಥರ ಅದು ವೈಬ್ಸೇ ಬೇರೆ ಇರುತ್ತಲ್ವ ಹಬ್ಬದ ದಿನ. ಸೊ ಇವಾಗ ರೆಡಿಯಾಗಿ ಬಂದೆ. ಒಂದು ಥಿಂಗ್ ನಾನು ಹೇಳಬೇಕು ಅಂತ ಅವಾಗಲಿಂದ ಅಂದ್ಕೊಂಡು ಬಂದೆ. ಇವಾಗ ವೈ ಅಮ್ಮಂದಿರು ಬೆಳಗ್ಗೆ ಹೊತ್ತು ಒಂದು ಡ್ರೆಸ್ ಹಾಕೊತಾ ಇದ್ರು, ಅಡುಗೆ ಎಲ್ಲ ಮಾಡಾದ್ಮೇಲೆ ಇದೊಂದು ಡ್ರೆಸ್ ಹಾಕೊಳ್ತಾ ಇದ್ರು. ಆ ಹೀಟು, ಆ ಸ್ವೆಟ್ಟು, ಅದೆಲ್ಲರೂ ಮೈ ಗಾಡ್, ಹ್ಯಾಟ್ಸ್ ಆಫ್ ಟು ದೆಮ್. ಅವ್ರು ಎಷ್ಟು ಕಷ್ಟಪಟ್ಟು ಅದು ಮಾಡಿ ನಮ್ಮ ಜೊತೆ ಸೆಲೆಬ್ರೇಟು ಮಾಡಿ ಎಲ್ಲ ಮಾಡೋರು. ಎನಿವೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ ಈ ವರ್ಷ. ಸರಿ, ಇವತ್ತು ನಾನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇಷ್ಟೊಂದು ದಾಕ ಬಂದರೆ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಮ್ಮನೇ ಹಬ್ಬದ ಅಡುಗೆ ಏನೇನು ಮಾಡಿದ್ದೆ ಅಂದರೆ ಕೋಸಂಬರಿ, ಚೆನ್ನಾದು ಹುಸ್ಲಿ, ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಸ್ವೀಟ್ ಪೊಂಗಲ್ ಮಾಡಿದ್ದೆ ನೈವೇದ್ಯಕ್ಕೆ, ಆಮೇಲೆ ರವೆ ಉಂಡೆ ಮಾಡಿದ್ನಲ್ಲ ಅದನ್ನು ಇಡ್ತೀನಿ ದೇವರಿಗೆ, ಆಮೇಲೆ ಪಾನಕ. ಸೊ ಅಡುಗೆ ರೆಡಿ ಆಗಿದ ತಕ್ಷಣ ನೈವೇದ್ಯಕ್ಕೆ ತಟ್ಟೆಗಿಟ್ಟೆ. ಆಮೇಲೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದೆ. ಇದು ಬೆಳಗ್ಗೆ ಪೂಜೆ, ಸೊ ಟೈಮ್ ಆಗಿಬಿಡುತ್ತೆ ಅಂತ ರೆಡಿ ಆಗ್ದಲೆ ಹೀಗೆ ಮಾಡಿದೆ. ಹೆಂಗಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ. ಸೊ ಇದು ಸಾಯಂಕಾಲ ಎಲ್ಲರೂ ಕುಂಕುಮ ಕಟ್ಟಿದ್ನಲ್ಲ, ಈ ಸೀರೆ ಉಟ್ಕೊಂಡಿದ್ದೆ. ಇದು ನಮ್ಮ ಅಜ್ಜಿ ಸೀರೆ. ಸೊ ಸಾಯಂಕಾಲ ಪೂಜೆ ಮಾಡಿ ದೇವ್ರನ್ನ ಕದಲಿಸ್ದೆ. ಹಿಂಗಿತ್ತು ನಮ್ಮ ಮನೆ ಹಬ್ಬ. ನಿಮ್ದೆಲ್ಲ ಹಬ್ಬ ಚೆನ್ನಾಗಾಯ್ತಾ?